ಟಾಕ್ಸಿಕ್ ವರ್ಸಸ್ ಧುರಂಧರ್ 2 ಏನ್ರಪ್ಪ ಇದು ಕೈ ಮೀರಿ ಹೋಗ್ತಾ ಇದೆ. ಅಂದರೆ ತೀರಾ ಒಂದು ಅಗ್ಲಿ ರೂಟನ್ನು ತಗೊಳ್ತಾ ಇದೆ ಅಂತ ಅನಿಸುತ್ತೆ. ಇದನ್ನು ನೋಡಿದ ತಕ್ಷಣ ನನಗೆ ನೆನಪಾಗಿದ್ದು ಸಲಾರ್ ವರ್ಸಸ್ ಡಂಕಿ ಕ್ಲಾಶ್. ಸಲಾರ್ ಒಂದು ಡೇಟನ್ನು ಅನೌನ್ಸ್ ಮಾಡಿ ಆ್ಯಂಡ್ ದೆನ್ ಅಲ್ಲಿಂದ ಪೋಸ್ಟ್ಪೋನ್ ಆಗಿ ಶಾರುಖ್ ಖಾನ್ ಅವರ ಡಂಕಿ ಸಿನಿಮಾದ ಡೇಟ್ಗೆ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ರು. ಆ್ಯಂಡ್ ಅಲ್ಲಿಂದ 2 ಸಿನಿಮಾಗಳನ್ನು ಜನ ನೋಡೋ ರೀತಿನೇ ಬೇರೆ ಆಗೋಯ್ತು. ಸಲಾರ್ಗಂತೂ ಎಲ್ಲಿಲ್ಲದ ಹೇಟ್. ನೀಲ್ ಅವರನ್ನು ಕ್ವಶನ್ ಮಾಡಿದ್ದೇನು, ಫಸ್ಟ್ ಹಾಫ್ನಲ್ಲಿ ಇರೋ ಡ್ರಾಮ್ಯಾಟಿಕ್ ಸೀನನ್ನು ಟ್ರಾಲ್ ಮಾಡಿದ್ದೇನು, ಕ್ರಿಟಿಸಿಸಮ್ ಅಫ್ಕೋರ್ಸ್ ಇರಬೇಕು, ಬಟ್ ಜಸ್ಟ್ ಬಿಕಾಸ್ ಕ್ಲಾಶ್ ಆಗ್ತಿದೆ ಅಂತ ಮೈನ್ಯೂಟ್ ಥಿಂಗ್ಸನ್ನು ಎತ್ತಿ ಮುಂದೆ ಇಟ್ಟದ್ದು. ಡಂಕಿಗೂ ಅದೇ ಆಯಿತು. ರಾಜ್ಕುಮಾರ್ ಹಿರಾನಿ ಅವರ ಮೊದಲ ಫ್ಲಾಪ್ ಅನ್ನೋ ರೀತಿ ತೊಗೊಂಡು ಬಂದರು. ಶಾರುಖ್ ಖಾನ್ ಅವರ ಲುಕ್ಸ್ ಮತ್ತು ಆ್ಯಕ್ಟಿಂಗ್ ಬಗ್ಗೆ ಟ್ರಾಲ್ಸ್ ಹೆವಿ ಆಗೋಯಿತು. ಅಫ್ಕೋರ್ಸ್ ಸಿನಿಮಾದ ಪ್ಲಾಟ್ ಬಗ್ಗೆನೂ ಹಲವಾರು ಕ್ವಶನ್ಗಳನ್ನು ಇಟ್ಟದ್ದು. ಅದು ಡೆಫಿನೆಟ್ಲಿ ಎಸ್. ಈ ಫ್ಯಾಕ್ಟರ್ಸಿಂದ 2 ಸಿನಿಮಾಗಳ ಕಲೆಕ್ಷನ್ಸ್ ಮೇಲೆ ಹೊಡ್ತಾ ಬಿತ್ತು. ಸಲಾರ್ 700 ಸಮಥಿಂಗ್ಗೆ ನಿಂತ್ಕೊಂಡ್ರೆ ಟಂಕಿ 400 ಕೋಟಿ ಏನೋ ಮಾಡ್ತು. ಕಲೆಕ್ಷನ್ನ ಪಕ್ಕಕ್ಕಿಟ್ರೆ ಕ್ಲಾಶ್ ಅನ್ನೋದು ಸ್ಪೆಷಲಿ ಈಗಿನ ಸಮಯದಲ್ಲಿ ತುಂಬಾ ಎಫೆಕ್ಟ್ ಮಾಡುತ್ತೆ ಸಿನಿಮಾಗೆ. ಅಫ್ಕೋರ್ಸ್ ಸಿನಿಮಾಗಳು ಚೆನ್ನಾಗಿದ್ದರೆ 2 ಓಡತ್ವೆ, ಒಳ್ಳೆ ಸಿನಿಮಾಗಳಿಗೆ ಇವೆಲ್ಲ ಮ್ಯಾಟ್ರ್ ಆಗಲ್ಲ ಅನ್ನೋ ರೀತಿ ಎಷ್ಟೇ ಮಾತಾಡಿದ್ರು ಅದರ ಎಫೆಕ್ಟನ್ನು ಅದು ತೋರಿಸತ್ತೆ. ಸ್ಪೆಷಲಿ ಒಂದು ಸಿನಿಮಾ ದಕ್ಷಿಣ ಭಾರತದಿಂದ ಒಂದು ಉತ್ತರ ಭಾರತದಿಂದ ಅಂದರೆ ಅದು ಇನ್ನೂ ಬೇರೆ ಲೆವೆಲ್ಗೆ ಹೋಗುತ್ತೆ. ಸೊ ಅದೇ ರೀತಿಯ ಒಂದು ಅನ್ಕಂಟ್ರೋಲಬಲ್ ಸಿಚುವೇಶನ್ ಕಾಣೋದಕ್ಕೆ ಶುರು ಆಗಿದೆ ಈ ಟಾಕ್ಸಿಕ್ ವರ್ಸಸ್ ಧುರಂಧರ್ ವಿಷಯದಲ್ಲಿ. ಡೇಟ್ ಅನೌನ್ಸ್ ಆದಾಗಲೇ ಶುರು ಆಗಿತ್ತು, ಬಟ್ ದೆನ್ ಟಾಕ್ಸಿಕ್ನಿಂದ ಒಂದೊಂದೇ ಕಾಂಟೆಂಟ್ ಬರೋದಕ್ಕೆ ಶುರು ಆದಮೇಲಂತೂ ಅದು ತುಂಬಾ ಮೇಲೆ ಹೋಗಿದೆ. ಇದಕ್ಕೆಲ್ಲ ಇನ್ನೂ ಒಂದಷ್ಟು ಸುರಿತಾ ಇರೋದು ನಮ್ಮ ಲೆಜೆಂಡ್ರಿ ರಾಮ್ ಗೋಪಾಲ್ ವರ್ಮಾ ಅವರು. ನಾನು ಮೊದಲು ಕೂಡ ಇದರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಒಪಿನಿಯನ್ ಹೇಳೋದು ಓಕೆ, ಬಟ್ ಪ್ರೇಕ್ಷಕರನ್ನು ಕಂಪ್ಲೀಟಾಗಿ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಟ್ರೈ ಮಾಡೋದು, ಅವರ ಚಾಯ್ಸನ್ನೇ ಕ್ವಶನ್ ಮಾಡೋದು, ನೀವು ಅದನ್ನು ಇಷ್ಟಪಟ್ಟರೆ ನೀವು ಇಂಟೆಲಿಜೆಂಟ್ ಅಲ್ಲ ಅನ್ನೋದು ಅಷ್ಟು ಸರಿಯಲ್ಲ ಅಂತ ಅನಿಸುತ್ತೆ. ಸ್ಪೆಷಲಿ ಸಿನಿಮಾ ಇನ್ನೂ ರಿಲೀಸ್ ಆಗದೇ ಇರುವಾಗ, ಅದರಲ್ಲಿ ಏನಿದೆ ಅದನ್ನು ಹೇಗೆ ತಗೊಂಡು ಬಂದಿದ್ದಾರೆ ಅನ್ನೋದನ್ನು ನೋಡದೇ ಇರುವಾಗ ಅಂತ. ಬಟ್ ಅವರು ನಿಲ್ಲಿಸೋ ಹಾಗೆ ಕಾಣ್ತಾ ಇಲ್ಲ. ಇಲ್ಲಿ ನಿನ್ನೆ ಮತ್ತೊಂದು ಟ್ವೀಟನ್ನು ಮಾಡಿದ್ದಾರೆ. ಈ ಸಾರಿನೂ ಅದನ್ನೇ ರಿಪೀಟ್ ಮಾಡಿರೋದು, ಬಟ್ ಈ ಸಾರಿ ರೆಫರೆನ್ಸನ್ನು ತೊಗೊಂಡು ಹೊಸ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ ಅಷ್ಟೇ. ಸೊ ಸಿನಿಮಾ ಬರೋಕ್ಕಿಂತ ಮುಂಚೆನೇ ಹೀಗಾದರೆ ಬಂದ ಮೇಲಂತೂ ಡೆಫಿನೆಟ್ಲಿ ಇನ್ನೂ ಹೆಚ್ಚೇ ಬರುತ್ತೆ. ಇವೆಲ್ಲ ಇದ್ದದೆ ಹೊಸದೇನಲ್ಲ. ಬಟ್ ಈ ಗ್ಯಾಪಲ್ಲಿ ನಿಜವಾಗ್ಲೂ ಬೇಜಾರಾಗೋದು ನಮ್ಮಂಥ ಮೂವಿ ಬಫ್ಗಳಿಗೆ. ಅವರಿಗೆ ಈ ಕ್ಲಾಶ್ ಕೂಡ ಬೇಕಾಗಿರಲ್ಲ ಆ್ಯಂಡ್ ಈ ಟ್ರಾಲ್ಸ್ ಕೂಡ ಬೇಕಾಗಿರಲ್ಲ. ಒಂದು ಒಳ್ಳೆ ರೀತಿಯ ಸಿನಿಮಾವನ್ನು ನೋಡೋ ಅನುಭವ ಬೇಕಿರುತ್ತೆ. ಆ್ಯಂಡ್ ಆ ಅನುಭವವನ್ನು ಆ ಸಿನಿಮಾ ಕೊಟ್ಟರೆ ಅಕಸ್ಮಾತ್ ಅದು ತುಂಬ ಚೆನ್ನಾಗಿ ಗೆಲ್ಲಲಿ ಅಂತ ಆಸೆ ಪಡ್ತೀವಿ ಕೂಡ. ಅದು ಯಾವುದೇ ಭಾಷೆಯ ಸಿನಿಮಾ ಆಗಿರಲಿ. ಬಿಕಾಸ್ ಸಿನಿಮಾಗಳು ಈ ಕ್ಲಾಶ್ ಅನ್ನೋ ಫ್ಯಾಕ್ಟರ್ನಿಂದ ಹಾಳಾಗಬಾರ್ದು ಅನ್ನೋ ಕನ್ಸರ್ನ್ ಅಷ್ಟೇ. ಸೊ ನಾವು ಇವರ ರೂಟನ್ನು ತಗೊಳ್ದೇನೆ ನಿಜವಾಗ್ಲೂ ಧುರಂಧರ್ಗೆ ಮತ್ತು ಟಾಕ್ಸಿಕ್ಗೆ ಇರುವಂಥ ಅಡ್ವಾಂಟೇಜಸ್ ಏನು ಆ್ಯಂಡ್ ಎರಡಕ್ಕೂ ಇರುವಂಥ ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದನ್ನು ಒಂಚೂರು ಡಿಸ್ಕಸ್ ಮಾಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಧುರಂಧರ್ನ ಅಡ್ವಾಂಟೇಜಸ್ ಕಡೆಗೆ ಬರೋದಾದರೆ, ನಂಬರ್ 1 ದ ಸೀಕ್ವೆಲ್ ಹೈಪ್ ಆ್ಯಂಡ್ ಎನ್ ಎಸ್ಟಾಬ್ಲಿಷ್ಡ್ ವರ್ಲ್ಡ್. ಧುರಂಧರ್ 2 ಗೊತ್ತಿರೋ ಹಾಗೆ ಧುರಂಧರ್ ಚಿತ್ರದ ಪಾರ್ಟ್ 2, ಅದು ಬೇರೆ ಕಂಟಿನ್ಯೂಡ್ ಸ್ಟೋರಿ. ಕಥೆ ಎಲ್ಲಿಗೆ ನಿಂತಿತ್ತೋ ಅಲ್ಲಿಂದಾನೇ ಶುರು ಆಗುತ್ತೆ. ಹಂಸನ ಜರ್ನಿ ಇನ್ನೂ ಬಾಕಿ ಇದೆ. ಸೊ ಅಫ್ಕೋರ್ಸ್ ಅರ್ಧ ಓದಿರೋ ಕಥೆನ, ಅರ್ಧ ನೋಡಿರೋ ಕಥೆನ ಕಂಪ್ಲೀಟಾಗಿ ನೋಡೋದಕ್ಕೆ, ಸ್ಪೆಷಲಿ ಇಷ್ಟ ಆಗಿರೋಂಥ ಕಥೆನ ಕಂಟಿನ್ಯೂ ಮಾಡೋದಕ್ಕೆ ಎಲ್ರಿಗೂ ಇಂಟ್ರೆಸ್ಟ್ ಇರುತ್ತೆ. ಬಟ್ ಅದರ ಕಡೆಗೆ ಜನ ಹೆಚ್ಚು ಒಲವು ತೋರಿಸೋದು ನಾರ್ಮಲ್ಲೇನೆ. ಬಿಕಾಸ್ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಹೆಚ್ಚು ಇರೋದ್ರಿಂದ. ಸೊ ಅದು ಒಂದು ಮೇಜರ್ ಅಡ್ವಾಂಟೇಜ್ ಧುರಂಧರ್ 2ಗೆ ಓವರ್ ಟಾಕ್ಸಿಕ್. ಇನ್ನು ಇಲ್ಲಿನ ವರ್ಡ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರೇಕ್ಷಕರನ್ನು ಪ್ರಿಪೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಅದರ ಮೇಲೇ ನಿಮ್ಮ ಸಿನಿಮಾವನ್ನು ಅವರು ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದು ತುಂಬಾ ಡಿಪೆಂಡ್ ಆಗಿರುತ್ತೆ ಅಂತ. ಆ ಲೆಕ್ಕದಲ್ಲಿ ಧುರಂಧರ್ 2 ವಿಷಯದಲ್ಲಿ ಪ್ರೇಕ್ಷಕರಿಗೆ ಈ ಸಿನಿಮಾದಲ್ಲಿ ಏನು ಹೇಗಿರುತ್ತೆ ಅನ್ನೋದು ಗೊತ್ತು, ಆ ವರ್ಡ್ ಗೊತ್ತು, ಅಲ್ಲಿನ ಪಾತ್ರಗಳು ಗೊತ್ತು, ಅದರ ಟ್ರೀಟ್ಮೆಂಟ್ ಗೊತ್ತು. ಸೊ ಏನನ್ನು ನೋಡೋಕ್ಕೆ ಹೊರಟಿದ್ದೀವಿ ಅನ್ನೋದು ಆಲ್ರೆಡಿ ಫಿಕ್ಸ್ ಆಗಿದೆ. ಅಫ್ಕೋರ್ಸ್ ಆ ವರ್ಡ್ ಇಷ್ಟ ಆಗಿರೋದಕ್ಕೇನೆ ಮತ್ತೆ ನೋಡೋದಕ್ಕೆ ಬಂದಿರ್ತಾರೆ. ಆ್ಯಂಡ್ ಅವರು ಯಾವುದೇ ಭಾಗದಲ್ಲೂ ಇದಕ್ಕೆ ನಾನು ರೆಡಿ ಇರಲಿಲ್ಲ ಅಂತ ಹೇಳೋದು ತುಂಬಾ ರೇರ್. ಬಿಕಾಸ್ ಅವರು ಆಲ್ರೆಡಿ ಪ್ರಿಪೇರ್ ಆಗಿರೋದ್ರಿಂದ. ಆ್ಯಂಡ್ ಆ ಥರ ಪ್ರಿಪೇರ್ ಆಗಿರೋಂಥ ಪ್ರೇಕ್ಷಕರು, ಆ ಮೈಂಡ್ಸೆಟ್ಟಲ್ಲಿ ಇರೋವಂಥ ಪ್ರೇಕ್ಷಕರು ಯಾವಾಗಲೂ ಹೆಲ್ಪ್ ಆಗ್ತಾರೆ ಒಂದು ಸಿನಿಮಾ ಹಿಟ್ ಆಗೋದ್ರಲ್ಲಿ ಆ್ಯಂಡ್ ಅದನ್ನು ಹೆಚ್ಚು ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲಿ. ನಂಬರ್ 2 ದ ಸಾಲಿಡ್ ಹಿಂದಿ ಬೆಲ್ಟ್. ಇದು ಗೊತ್ತಿರೋ ವಿಷಯ. ಹಿಂದಿ ಬೆಲ್ಟ್ ಅನ್ನೋದು ಒಂಥರ ಚಿನ್ನದ ಗಣಿ ಇದ್ದ ಹಾಗೆ. ಅದನ್ನು ಕ್ರ್ಯಾಕ್ ಮಾಡಿದವರು ಡೆಫಿನೆಟ್ಲಿ ಜೇಬನ್ನು ಅಲ್ಲ ಖಜಾನೆನೇ ತುಂಬಿಸ್ಕೊಳ್ತಾರೆ. ಆ್ಯಂಡ್ ಅದು ಸೌತ್ ಸಿನಿಮಾಗಳಿಗೆ ಎಲ್ಲಿಲ್ಲದ ಸಪೋರ್ಟ್ ಮಾಡ್ತಾ ಬಂದಿದೆ. ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿರೋರು ಉಂಟು, ಅದು ಬೇರೆ ವಿಷಯ. ಆ್ಯಂಡ್ ಮೇನ್ಲಿ ಅವರು ಹೆಚ್ಚು ಈ ಕಡೆ ಒಲವು ತೋರಿಸಿದ್ದು ಅವರ ಭಾಷೆಯಲ್ಲಿ, ಅವರ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋ ಕಾರಣದಿಂದ. ಅವರು ಅಲ್ಲಿನ ಫಿಲ್ಮ್ ಮೇಕರ್ಸ್ ಆ ಪ್ರೇಕ್ಷಕರ ಪಲ್ಸ್ ಏನಿರುತ್ತೆ ಅದನ್ನು ಕ್ರ್ಯಾಕ್ ಮಾಡ್ತಿರ್ಲಿಲ್ಲ ಅಂತ. ಬಟ್ ಧುರಂಧರ್ ಅದನ್ನು ಮಾಡಿದೆ. ಈ ಕಡೆ ಆ್ಯಕ್ಷನ್ಗೆ ಆ್ಯಕ್ಷನ್, ಎಮೋಷನ್ಗೆ ಎಮೋಷನ್, ಪರ್ಫಾರ್ಮೆನ್ಸಸ್ಗೆ ಪರ್ಫಾರ್ಮೆನ್ಸಸ್. ಸೊ ಅದರಿಂದಾನೇ ಒಂಥರ ಬಕಪಕ್ಷಿಗಳ ರೀತಿ ಕಾಯ್ತಾ ಕೂತಿದಂಥ ಆಡಿಯನ್ಸ್, ಯಾವಾಗಲೂ ಕ್ರಿಟಿಸೈಸ್ ಮಾಡ್ತಿದ್ದಂಥ ಆಡಿಯನ್ಸ್ ಹೆವಿಯಾಗಿ ಸೆಲೆಬ್ರೇಟ್ ಮಾಡಿದ್ರು ಸಿನಿಮಾವನ್ನು. ಅದಕ್ಕೆ ಅದರ ಕಲೆಕ್ಷನ್ 1200 ಕೋಟಿ ತನಕ ಹೋಗಿದೆ, ಅದರ ಮೇಲ್ ಹೋಗಿದೆ. ಆ್ಯಂಡ್ ಮೇಜರ್ಲಿ ಅದು ಬಂದಿರೋದು ಇಂಡಿಯಾದಲ್ಲಿರೋ ಹಿಂದಿ ಬೆಲ್ಟ್ನಿಂದನೇ. ಆ ಫುಟ್ಫಾಲ್ಸ್ ಕೂಡ ಹೆವಿ ಇತ್ತು. 1.5 ತಿಂಗಳು ಆದಮೇಲೂ ಸಹ
ಸೊ ಅಫ್ಕೋರ್ಸ್ ಈ ಸಾರಿನೂ ಅದೇ ಆಗುತ್ತೆ. ಆ ಇನಿಷಿಯಲ್ ಓಪನಿಂಗ್ ಸೂಪರಾಗೇ ಇರುತ್ತೆ. ಅದನ್ನು ಕಮ್ಮಿ ಮಾಡೋದು ಅಥವಾ ಅಲ್ಲಿ ಕಾಂಪೀಟ್ ಮಾಡೋದು ಅದರ ಎದುರುಗಡೆ ತುಂಬಾ ಕಷ್ಟ ಆಗುತ್ತೆ ಬೇರೆ ಸಿನಿಮಾಗಳಿಗೆ. ಬಿಕಾಸ್ ಆ್ಯಕ್ಟರ್ಸ್ ಗೊತ್ತಿರೋರಿದ್ದಾರೆ, ಭಾಷೆ ಗೊತ್ತಿರೋದಿದೆ, ಕಥೆ ಕೂಡ ಅರ್ಧ ಗೊತ್ತಿದೆ. ಸೊ ಅಂಥ ಟೈಮಲ್ಲಿ ಈ ಸಿನಿಮಾಗೆ ಪ್ರಿಫರೆನ್ಸ್ ಜಾಸ್ತಿ ಇದ್ದೇ ಇರುತ್ತೆ ಹಿಂದಿ ಬೆಲ್ಟ್ನಲ್ಲಿ. ಆ್ಯಂಡ್ ದಟ್ಸ್ ಅ ಬಿಗ್ ಅಡ್ವಾಂಟೇಜ್. ನಂಬರ್ 3, ದ ಟ್ಯಾಗ್ ಆಫ್ ಇನ್ಸ್ಪೈರ್ಡ್ ಬೈ ರಿಯಲ್ ಇವೆಂಟ್ಸ್. ಇವು ತುಂಬ ಮುಖ್ಯವಾದ ಕಾರಣಗಳು. ಸಿನಿಮಾ ಸಕ್ಸಸ್ ಆಗೋದಕ್ಕೆ ಅಥವಾ ಜನರಿಗೆ ಹತ್ತಿರ ಆಗೋದಕ್ಕೆ ಇವುಗಳು ಕೂಡ ಕಾರಣ ಆಗಿವೆ. ಬಟ್ ಇವುಗಳಷ್ಟೇ ಕಾರಣ ಅಂತ ಹೇಳಲ್ಲ, ಆದರೆ ಇವುಗಳು ಕೂಡ ಕಾರಣ ಆಗಿವೆ. ಸಿನಿಮಾಗಳು, ಕಥೆಗಳು ರನ್ ಆಗೋದೇ ಎಮೋಷನ್ ಮೇಲೆ. ಎಷ್ಟು ಎಮೋಷನ್ಸ್ ಇರುತ್ತೋ ಅದನ್ನು ಎಷ್ಟು ಚೆನ್ನಾಗಿ ತೋರಿಸ್ತಾರೋ ಅಷ್ಟು ಸಿನಿಮಾಗಳು ಹತ್ತಿರ ಆಗ್ತವೆ. ಆ್ಯಂಡ್ ಅದರಲ್ಲಿ ದೇಶ ಅನ್ನೋದು, ದೇಶದ ಸುತ್ತ ಇರೋ ಸಿನಿಮಾಗಳು ಅನ್ನೋದು, ಮಿಲಿಟರಿ, ಸೈನಿಕರು, ಸೇನಾಪಡೆ ಅನ್ನೋದು, ದಟ್ಸ್ ಒನ್ ಗ್ರೇಟ್ ಎಮೋಷನ್. ಸೊ ಅದು ಎಲ್ಲಿರುತ್ತೋ ಆಲ್ರೆಡಿ ಅದಕ್ಕೆ ಕನೆಕ್ಟ್ ಆಗ್ಬಿಟ್ಟಿರ್ತಾರೆ ಪ್ರೇಕ್ಷಕರು. ಸಿನಿಮಾ ಆವರೇಜ್ ಆಗಿದ್ದಾಗ ಸಹ ಆ ಎಮೋಷನ್ ಅಲ್ಲೇನೆ ಅಥವಾ ಆ ಸಾಫ್ಟ್ ಕಾರ್ನರ್ ಅಲ್ಲೇನೆ ಸಿನಿಮಾನ ಹೊಗಳಿರೋದನ್ನ ನೋಡಿದೀವಿ. ಬಟ್ ಧುರಂಧರ್ ಆಸ್ ಅ ಸಿನಿಮಾ ಆಗಿ, ಆಸ್ ಅ ಕ್ರಾಫ್ಟ್ ಆಗಿ ಸೂಪರ್ ಆಗಿತ್ತು. ಇನ್ನು ಹೇಳಬೇಕಾ, ಅದು ಎಲ್ಲಿಗೋ ತಗೊಂಡು ಹೋಯ್ತು ಸಿನಿಮಾವನ್ನು. ಅದರ ಜೊತೆಗೆ ಪಾಲಿಟಿಕ್ಸ್ ಅದು ಕೂಡ ಒಂದು ಫ್ಯಾಕ್ಟರ್. ಆ್ಯಂಡ್ ಅದು ಈಗಲೂ ಕಂಟಿನ್ಯೂ ಆಗುತ್ತೆ ಪಾರ್ಟ್ 2ನಲ್ಲೂ ಸಹ. ಸೊ ಇವು ಒಂಥರ ಎಕ್ಸ್ಟರ್ನಲ್ ಪ್ರೊಟೆಕ್ಷನ್ ಇದ್ದ ಹಾಗೆ ಸಿನಿಮಾಗೆ, ಆ್ಯಂಡ್ ಆಲ್ಸೋ ಪ್ರಮೋಷನ್ ಕೂಡ ಅಂತಲೂ ಅಂದ್ಕೊಳ್ಬೋದು. ಈ ಎಮೋಷನ್ನ ಎದುರುಗಡೆ, ಎಸ್ಪೆಷಲಿ ಸರಿಯಾಗಿ ಬಳಸ್ಕೊಂಡಿರೋ ಎಮೋಷನ್ನ ಎದುರುಗಡೆ ಎಂಥ ದೊಡ್ಡ ಎಂಟರ್ಟೈನಿಂಗ್ ಸಿನಿಮಾ ಬಂದರೂ ಸಹ ಅದಕ್ಕೆ ಇಂಪಾರ್ಟೆನ್ಸ್ ಸಿಗೋದು 2ನೇ ಸ್ಥಾನದಲ್ಲೇ. ಬಿಕಾಸ್ ಈ ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ಸ್ ಅನ್ನೋದು ಜನ್ರೇಷನ್ಗಳಿಗೆ ಸಂಬಂಧ ಇಲ್ಲದೇ ಒಂದು ಕನೆಕ್ಷನ್ನ, ಒಂದು ಕ್ಯೂರಿಯಾಸಿಟಿನ ಹುಟ್ಟಿಸ್ತವೆ ಪ್ರೇಕ್ಷಕರಲ್ಲಿ. ಆ್ಯಂಡ್ ದಿಸ್ ಇಸ್ ಅ ಬಿಗ್ಗರ್ ಅಡ್ವಾಂಟೇಜ್ ಈ ಸಿನಿಮಾಗೆ ಸದ್ಯಕ್ಕೆ. ಇನ್ನು ಈಗ ಟಾಕ್ಸಿಕ್ಗೆ ಇರುವಂಥ ಅಡ್ವಾಂಟೇಜಸ್ ಕಡೆಗೆ ಬರೋದಾದರೆ, ನಂಬರ್ 1, ದ ಮಿಸ್ಟ್ರಿ ಆ್ಯಂಡ್ ದ ಇಂಟ್ರೆಸ್ಟ್ ಅರೌಂಡ್ ಯಶ್. ಯಶ್ ಅವರು KGF 1 ಹಾಗೆ 2 ಇಂದ ಒಂದೇ ಸಾರಿ ಎಲ್ಲಿಂದ ಎಲ್ಲಿಗೂ ಹೋಗ್ಬಿಟ್ರು. ಅಂದರೆ ತಮ್ಮ ಮೊದಲನೇ ಅಟೆಂಪ್ಟಲ್ಲೇ 1,000 ಕೋಟಿಯನ್ನು ನೋಡೇ ಬಿಟ್ರು. ಅದು ಎಷ್ಟೋ ಎಸ್ಟಾಬ್ಲಿಷ್ ಸೂಪರ್ ಸ್ಟಾರ್ಗಳಿಗೆ ಆಗಿಲ್ಲ. ಸೊ ಆಬ್ವಿಯಸ್ಲಿ ಒಂದು ಇಂಟ್ರೆಸ್ಟ್ ಹುಟ್ಟಿತು ಎಲ್ರಿಗೂ. ಓಕೆ, ಈಗೇನು ಮಾಡ್ತಾರೆ, ಇದು ಲಕ್ಕ ಅಥವಾ ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕಾಗತ್ತಾ, ಇನ್ನು ಏನು ಮಾಡ್ಬೋದು ಅನ್ನೋ ಥರದ ಪ್ರಶ್ನೆಗಳು. ಸೊ ಇವುಗಳೆಲ್ಲ ಯಶ್ ಅವರ ಸುತ್ತ ಒಂದು ಇಂಟ್ರೆಸ್ಟನ್ನು ಹುಟ್ಟಿಸೋ ಹಾಗೆ ಮಾಡಿದ್ದಾವೆ ಆಡಿಯನ್ಸ್ಗೆ. ಏನು ಮಾಡಿರ್ತಾರೆ ಈಗ, ಅದಕ್ಕೆ ಮ್ಯಾಚ್ ಆಗುತ್ತಾ ಇಲ್ವಾ, ಇವರ ಕೈಲಿ ಸಾಧ್ಯ ಇದೆಯಾ ಅನ್ನೋ ಥರ. ಆ್ಯಂಡ್ ಆಲ್ಸೋ ಇವರು ಆರಿಸ್ಕೊಂಡಂಥ ಟೀಮ್ ಹಾಗೆ ಡೈರೆಕ್ಟರ್ ಯೂಶ್ವಲಿ ನಾರ್ಮಲ್ ಸಕ್ಸಸ್ ಸಿಕ್ಕರೆ ನೆಕ್ಸ್ಟ್ ಸಿನಿಮಾಗೆ ತುಂಬ ಯೋಚನೆ ಮಾಡೋದು ಉಂಟು, ಸೇಫ್ ಆಪ್ಷನ್ಗಳನ್ನು ನೋಡೋದುಂಟು, ಎಸ್ಟಾಬ್ಲಿಷ್ ಡೈರೆಕ್ಟರ್ಗಳನ್ನು ಹುಡುಕೋದುಂಟು, ಅವರ ಹಿಂದೆ ಹೋಗೋದುಂಟು. ಬಟ್ ಇಲ್ಲಿ ಆಫ್ಟರ್ ಹ್ಯೂಮಾಂಗಸ್ ಸಕ್ಸಸ್ ಅವರ ಚಾಯ್ಸ್ ಒಂಥರ ಎಲ್ಲರನ್ನ ಆಶ್ಚರ್ಯಪಡಿಸಿತ್ತು. ಇವರ ಫೀಮೇಲ್ ಡೈರೆಕ್ಟರ್, ಸ್ಪೆಷಲಿ ಕಾಂಟೆಂಟ್ ಡ್ರಿವನ್, ಬೇರೆ ಸ್ಟೈಲ್ ಆಫ್ ಸಿನಿಮಾಗಳಿಂದಾನೇ ಬಂದಿರೋ ಅಂಥವ್ರು, ವೈ ಹರ್ ಅನ್ನೋದು. ಸೊ ಆ ಚಾಯ್ಸ್ ಏನೇ ಎಲ್ಲ ಮೂವಿ ಬಫ್ಗಳಲ್ಲಿ ಒಂದು ಕ್ಯೂರಿಯಾಸಿಟಿನ ಹುಟ್ಟಿಸಿದೆ ಕೂಡ, ಪಾಸಿಟಿವ್ ಆಗಿನೂ ನೆಗೆಟಿವ್ ಆಗಿನೂ. ಕೆಲವೊಬ್ಬರು ಓವರ್ ಕಾನ್ಫಿಡೆಂಟ್ ಅಂತ ಡೌಟ್ ಪಡೋರು ಇದ್ದಾರೆ, ಇನ್ನೊಂದು ಕಡೆ ಇವರು ಹೀಗೇನೆ ಅದಕ್ಕೆ ಇಷ್ಟ ಆಗೋದು ಅಂತ ಸೆಲೆಬ್ರೇಟ್ ಮಾಡೋರು ಇದ್ದಾರೆ. ಬಟ್ ಈ ಚಾಯ್ಸ್, ಈ ಡಿಸಿಷನ್ ಡೆಫಿನೆಟ್ಲಿ ಎಲ್ಲರ ಅಟೆನ್ಷನ್ನ ಪಡ್ಕೊಳ್ಳೋದ್ರಲ್ಲಿ ಹೆಲ್ಪ್ ಮಾಡಿದೆ ಆ್ಯಂಡ್ ಮಾಡ್ತಾನೆ ಬಂದಿದೆ. ದ ಮಿಸ್ಟ್ರಿ ನಾನು ಯಾವಾಗಲೂ ಮೆನ್ಷನ್ ಮಾಡ್ತಾ ಇರ್ತೀನಿ, ಸೂಪರ್ ಸ್ಟಾರ್ಗಳಿಗೆ ಅಥವಾ ಸೆಲೆಬ್ರಿಟಿಗಳ ಸುತ್ತ ಒಂದು ಮಿಸ್ಟ್ರಿ ಅನ್ನೋದು ಇರಬೇಕು, ಅದನ್ನು ಅವರು ಕಾಪಾಡ್ಕೊಳ್ಬೇಕು ಅಂತ. ಯಶ್ ಅವರು ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಅಷ್ಟೇ ಕಾಣಿಸ್ಕೊಳ್ತಾರೆ. ಅದನ್ನು ಬಿಟ್ಟರೆ ನಿಮಗೆ ಫ್ಯಾಮಿಲಿ ಜೊತೆಗೆ ಫೋಟೋಸ್ ಅಷ್ಟೇ ಹೊರಗೆ ಬರೋದು. ಒಬ್ಬ ಸೂಪರ್ ಸ್ಟಾರ್ಗೆ ಈ ಮಿಸ್ಟ್ರಿ ಅನ್ನೋದು ಇರಬೇಕು, ಆವಾಗಲೇ ಅವರನ್ನು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಹೆಚ್ಚು ಜನ ಕಾಯೋದು. ಎಲ್ಲ ಕಡೆ ಕಾಣಿಸ್ಕೊಂಡ್ರೆ, ಯಾವಾಗಲೂ ನಿಮ್ಮ ಬಗ್ಗೆನೇ ಮಾತುಗಳಿದ್ದರೆ ಅದು ಹೆಲ್ಪ್ ಮಾಡಲ್ಲ. ಐ ಪರ್ಸ್ನಲಿ ಬಿಲೀವ್ ಇನ್ ಇಟ್. ಸೊ ಅದು ಕೂಡ ಅಂಡ್ ಇಷ್ಟು ವರ್ಷದ ಒಂದು ಗ್ಯಾಪ್ ಏನಿದೆ ಅವರ ಸಿನಿಮಾಗಳ ಮಧ್ಯೆ, ಅದು ಹೆವಿ ಪಾಸಿಟಿವ್ ಆಗುತ್ತೆ ಸಿನಿಮಾಗೆ, ಸ್ಪೆಷಲಿ ಓಪನಿಂಗ್ಸ್ನಲ್ಲಿ. ನಂಬರ್ 2, ದ ಸದರ್ನ್ ಡಾಮಿನೆನ್ಸ್. ಧುರಂಧರ್ ಕಲೆಕ್ಷನ್ನ ನೀವು ನೋಡಿಕೊಂಡ್ರೆ ಮೇಜರ್ಲಿ ಅದು ಬಂದಿರೋದು ಹಿಂದಿ ಬೆಲ್ಟಿಂದ. ಆ್ಯಂಡ್ ಪ್ಯಾನ್ ಇಂಡಿಯಾ ಥರ ಅವರು ಅದನ್ನು ರಿಲೀಸ್ ಕೂಡ ಮಾಡಿರಲಿಲ್ಲ, ಟಾರ್ಗೆಟ್ ಕೂಡ ಮಾಡಿರಲಿಲ್ಲ. ಬಟ್ ನ್ಯಾಚುರಲ್ ಆಗಿ ಬೆಂಗಳೂರಿನಲ್ಲಿ ಅದಕ್ಕೆ ಒಳ್ಳೆ ವೆಲ್ಕಮ್ ಸಿಕ್ಕಿತ್ತು. ಆ್ಯಂಡ್ ಸೌತಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಬೆಂಗಳೂರಿನಿಂದಾನೇ ಬಂದಿರೋದು ಧುರಂಧರ್ಗೆ. ಬಟ್ ಈ ಸಾರಿ ಅದು ಕಷ್ಟ ಆಗುತ್ತೆ, ಬಿಕಾಸ್ ಟಾಕ್ಸಿಕ್ನ ಮೇನ್ ಹಬ್ ಅದೇ ಆಗಿರುತ್ತೆ. ಈ ಸಾರಿ ಧುರಂಧರ್ ಅವರು ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದಾರೆ, ಡಬ್ಬಿಂಗ್ನ ಕೂಡ ಕೈಗೆತ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಸೌತಲ್ಲಿ ಅದಕ್ಕೆ ಹೆವಿ ಕಾಂಪಿಟೇಷನ್ ಎದುರಾಗಿದೆ ಅಂತ ಹೇಳ್ಬೋದು. ಈಗ ಕರ್ನಾಟಕ ಅಫ್ಕೋರ್ಸ್ ಯಶ್ ಅವರ ಡಾಮಿನೆನ್ಸ್ ಇದ್ದೇ ಇರುತ್ತೆ. ಬಟ್ ಮೇನ್ ಥಿಂಗ್ ಅಂದರೆ ತೆಲುಗು ಸ್ಟೇಟ್ಸ್ನಲ್ಲೂ ಸಹ ಯಶ್ ಅವರು ಅವರದ್ದೇ ಆದ ಅಟೆನ್ಷನ್ನ ಪಡ್ಕೊಂಡಿದ್ದಾರೆ. ಆ್ಯಂಡ್ ಮೇನ್ಲಿ ತಮಿಳ್ನಾಡಲ್ಲೂ ಸಹ. ನಾರ್ಮಲಿ ತಮಿಳ್ನಾಡಿನಲ್ಲಿ ಆಡಿಯನ್ಸ್ ಬೇರೆ ಭಾಷೆಯ ಸಿನಿಮಾಗಳಿಗೆ ಅಂಥ ವೆಲ್ಕಮ್ ಆಗಲಿ ಅಥವಾ ಅಕ್ಸೆಪ್ಟೆನ್ಸ್ ಆಗಲಿ ಕೊಡಲ್ಲ. ಬಟ್ KGF 2ನಲ್ಲಿ ಏನಾಯಿತು ಅನ್ನೋದು ನಿಮಗೆ ಗೊತ್ತೇ ಇದೆ. ಮಧ್ಯರಾತ್ರಿ ಶೋಗಳನ್ನು ಪ್ಲ್ಯಾನ್ ಮಾಡಿದರು, ಅದು ಸೋಮವಾರ. ಆ್ಯಂಡ್ ಎಕ್ಸ್ಟ್ರಾ ಸೀಟ್ಸ್ಗಳನ್ನು ಹಾಕಿದರು ಥಿಯೇಟರ್ಗಳಲ್ಲಿ. ಇಟ್ ವಾಸ್ ಹ್ಯೂಮಾಂಗಸ್. ಅದು ಕೂಡ ವಿಜಯ್ ಅವರ ಬೀಸ್ಟ್ ಎದುರುಗಡೆ ಆ ಲೆವೆಲಿನ ಅಕ್ಸೆಪ್ಟೆನ್ಸ್ನ ಪಡ್ಕೊಂಡಿದ್ರು ಯಶ್ ಅವರು, ವಿಚ್ ಈಸ್ ರೇರ್. ಆ್ಯಂಡ್ ದೆನ್ ಕೇರಳ ಕೂಡ ಅಷ್ಟೇ. ಆ ಪೋಸ್ಟ್ ಕ್ರೆಡಿಟ್ ಸೀನ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅನ್ನೋ ವಿಡಿಯೋ, ಕೇರಳದಿಂದ ಬಂದಂಥ ರಿವ್ಯೂಸ್, ಆಡಿಯನ್ಸ್ ರಿಯಾಕ್ಷನ್ಗಳನ್ನು ನೀವು ನೋಡೇ ಇರ್ತೀರ. ಸೊ ಬರೀ ಸಿನಿಮಾ ಆಗಿ ಅಲ್ಲದೇ ಯಶ್ ಅವರಿಗೆ ಆಕ್ಸೆಪ್ಟೆನ್ಸ್ ಸಿಕ್ಕಿದೆ ಎಲ್ಲ ಕಡೆ, ಸ್ಪೆಷಲಿ ಸೌತಲ್ಲಿ ಅನ್ನೋದು ತಿಳಿದಿತ್ತು. ಸೊ ಹೋದ ಸಾರಿ ಧುರಂಧರ್ ಟೀಮ್ ಅವರು ಅಷ್ಟಾಗಿ ಕಾನ್ಸಂಟ್ರೇಟ್ ಮಾಡಿರಲಿಲ್ಲ ಸೌತ್ ಮಾರ್ಕೆಟ್ ಕಡೆಗೆ. ಬಟ್ ಈ ಸಾರಿ ಕಾನ್ಸಂಟ್ರೇಟ್ ಮಾಡಿದರೂ ಸಹ ಕಾಂಪಿಟೇಷನ್ ಡೆಫಿನೆಟ್ಲಿ ಹೆವಿ ಇರುತ್ತೆ. ದ ಹೋಲ್ಡ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಏನಿದೆ ಅದು ಟಾಕ್ಸಿಕ್ಗೆ ದೊಡ್ಡ ಅಡ್ವಾಂಟೇಜ್ ಅಂತ ಹೇಳ್ತೀನಿ.
ಇನ್ನು ಈಗ ಇವುಗಳ ಡಿಸ್ಅಡ್ವಾಂಟೇಜಸ್ ಕಡೆಗೆ ಬರೋದಾದರೆ, ಒಂದರ ಅಡ್ವಾಂಟೇಜ್ ಏನಿದೆ ಅದು ಇನ್ನೊಂದಕ್ಕೆ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅದನ್ನ ಸೆಪ್ರೇಟಾಗಿ ಕವರ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಬಟ್ ಮೇಯ್ನ್ಲಿ ಎರಡಕ್ಕೂ ಸೇರಿ ಹೇಳಬೇಕಂದ್ರೆ ಈ ಕ್ಲ್ಯಾಶ್ ಏನೇ ಎರಡಕ್ಕೂ ನೆಗೆಟಿವ್ ಆಗಿರುತ್ತೆ. ಈಗ ಎರಡು ಸಿನಿಮಾಗಳು ಸೆಪ್ರೇಟಾಗಿ ಬಂದಿದ್ರೆ, ಸಿನಿಮಾಗಳು ಇಷ್ಟ ಆಗಿದ್ರೆ ಹಾರ್ಟ್ಫುಲ್ಲಾಗಿ ಅಪ್ರಿಷಿಯೇಷನ್ ಬಂದಿರೋದು ಅಥವಾ ಮೈನ್ಯೂಟ್ ವಿಷಯಗಳನ್ನು ಸಹ ತಗೊಂಡು ಅದನ್ನು ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗಿ ಮುಂದೆ ಇಡೋದೆಲ್ಲ ಕಮ್ಮಿ ಆಗಿರೋದು. ಬಟ್ ಈಗ ಅದು ಆಗಲ್ಲ. ಆಲ್ರೆಡಿ ಟಾರ್ಗೆಟಿಂಗ್ ಎಲ್ಲ ಶುರು ಆಗಿದೆ ಎರಡೂ ಕಡೆನೂ, ಎರಡೂ ಸಿನಿಮಾಗಳಿಗೂ. ಆ್ಯಂಡ್ ಇದರಲ್ಲಿ ಸೇರ್ಕೊಳ್ಳುವಂಥ ಹಲವಾರು ಜನರು, ಫ್ಯಾನ್ಸ್, ಫಾಲೋವರ್ಸ್, ಇನ್ಫ್ಲೂಯೆನ್ಸರ್ಸ್ ಆ್ಯಂಡ್ ಈಗ ಆಲ್ರೆಡಿ ಮುಂದೆ ಬಂದಿರೋ ನಮ್ಮ ರಾಮ್ ಗೋಪಾಲ್ ವರ್ಮಾ ಅವರು. ಆಲ್ಸೋ ಇವುಗಳನ್ನ ಬಿಟ್ಟು ಎರಡು ಕೂಡ ಎ ರೇಟೆಡ್ ಸಿನಿಮಾಗಳು, ಎ ಸರ್ಟಿಫಿಕೇಟೇ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ಎರಡು ಟೀಮ್ಗಳು ಕೂಡ ಅದಕ್ಕೆ ಪ್ರಿಪೇರ್ ಆಗಿವೆ ಅಂತಲೂ ಅಂದ್ಕೊಳ್ತೀನಿ. ಆ್ಯಂಡ್ ಟಾಕ್ಸಿಕ್ನಲ್ಲಿ ಎಕ್ಸ್ಪ್ಲಿಸಿಟ್ ಕಾಂಟೆಂಟ್ ಕೂಡ ಇರುತ್ತೆ ಅಂತ ತೋರಿಸಿದ್ದಾರೆ. ಆಲ್ರೆಡಿ ಪ್ರಿಪೇರ್ ಮಾಡೋದಕ್ಕೆ ನೋಡಿದ್ದಾರೆ ಆಡಿಯನ್ಸ್ನ. ಸೊ ಅದಕ್ಕೆ ಹೊಂದಿಕೊಳ್ಳದೆ ಇರುವಂಥ ಪ್ರೇಕ್ಷಕರಿಂದ ಸಿನಿಮಾಗಳು ಆ ಸಿನಿಮಾ ದೂರನೇ ಉಳಿಯುತ್ತೆ. ಆ್ಯಂಡ್ ಅವರು ಎರಡು ಸಿನಿಮಾಗಳನ್ನು ನೋಡುವಂಥ ದೃಷ್ಟಿಕೋನನೇ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಧುರಂಧರ್ ಕಡೆಗೆ ಬರೋದಾದರೆ, ಗಲ್ಫ್ ಕಂಟ್ರೀಸ್ನಲ್ಲಿ ಬ್ಯಾನ್ ಆಗಿತ್ತು ಈ ಸಿನಿಮಾ. ಸೊ ಅಲ್ಲಿಂದ ಆಲ್ಮೋಸ್ಟ್ 60 ಕೋಟಿ ಲಾಸ್ ಅಂತಲೇ ಹೇಳ್ಬೋದೇನೋ ಸಿನಿಮಾಗೆ. ಸೊ ಈ ಧುರಂಧರ್ 2 ಕೂಡ ಬ್ಯಾನ್ ಆಗುತ್ತೆ ಅಂತ ಐ ಫೀಲ್. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಸೊ ದ ಪಾಯಿಂಟ್ ಈಸ್, ಕ್ಲಾಶ್ ಅನ್ನೋದು ಡೆಫಿನೆಟ್ಲಿ ಅಫೆಕ್ಟ್ ಮಾಡುತ್ತೆ ಎರಡು ಸಿನಿಮಾಗಳಿಗೆ. ಇನ್ಫ್ಯಾಕ್ಟ್ ಇಲ್ಲಿನ ಮೂವಿ ಬಫ್ಗಳೇ ಆಗಲಿ ಅಥವಾ ಅಲ್ಲಿನ ಮೂವಿ ಬಫ್ಗಳೇ ಆಗಲಿ, ಎರಡನ್ನೂ ಕನ್ಸ್ಟ್ರಕ್ಟಿವ್ ಆಗಿ ನೋಡುವಂಥವ್ರು, ಚೆನ್ನಾಗಿತ್ತು ಅಂದರೆ ಹಾರ್ಟ್ಫುಲ್ಲಾಗಿ ಎಂಜಾಯ್ ಮಾಡುವಂಥವ್ರು, ಅಪ್ರಿಷಿಯೇಟ್ ಮಾಡುವಂಥವ್ರು ಕೂಡ ಈ ಸರ್ಕಲ್ ಒಳಗೆ ಬಿದ್ದು ಅದರ ಜೊತೆಗೆ ಸುಮ್ಮನೆ ಫ್ಲೋ ಆಗೋ ಸಾಧ್ಯತೆ ಇರುತ್ತೆ. ಅವರು ಕೂಡ ಈ ಒಂದು ದೊಂಬಿ ಒಳಗೆ ಬೀಳೋ ಸಾಧ್ಯತೆ ಇರುತ್ತೆ. ಅದನ್ನು ಮೊದಲು ನಾನು ಮೆನ್ಷನ್ ಮಾಡಿದ ಹಾಗೆ ಸಲಾರ್ ವರ್ಸಸ್ ಡಂಕಿನಲ್ಲಿ ನೋಡಿದ್ದೀವಿ. ಜಸ್ಟ್ ಬಿಕಾಸ್ ಅವರು ಈ ನಡೀತಾ ಇದ್ದಂಥ ಜಾತ್ರೆಯಲ್ಲಿ ಕಳೆದು ಹೋಗಿ ಕನ್ಸ್ಟ್ರಕ್ಟಿವ್ ಆಗಿ ಸಿನಿಮಾವನ್ನು ನೋಡೋದನ್ನು, ಸಿನಿಮಾನ ಒಂದು ಖಾಲಿ ಹಾಳಿಯಾಗಿ ನೋಡೋದನ್ನು ಕೈ ಬಿಟ್ಟಿದ್ರಿಂದ, ಸೊ ಮೂವಿ ಬಫ್ಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಕನ್ಸ್ಟ್ರಕ್ಟಿವ್ ಆಗಿ ಎರಡು ಸಿನಿಮಾಗಳನ್ನು ನೋಡೋದಕ್ಕೆ ಪ್ರಯತ್ನ ಪಡಿ. ಈ ಎರಡು ಸಿನಿಮಾಗಳ ವಿರುದ್ಧ ಏನೋ ಒಂದು ಹೇಟ್ ಮಿಷಿನ್ ಸ್ಟಾರ್ಟ್ ಆಗುತ್ತೆ, ಅದರ ಒಳಗೆ ನೀವು ಸೇರ್ಕೊಳ್ಬೇಡಿ. ಬಿಕಾಸ್ ಇಟ್ಸ್ ಗೋನ ಗೆಟ್ ಅಗ್ಲಿ ದಿನದಿಂದ ದಿನಕ್ಕೆ, ಅದಂತೂ ನನಗೆ ಅನ್ನಿಸ್ತಾ ಇದೆ ಸದ್ಯಕ್ಕೆ. ಸೊ ಇಷ್ಟು ನಾನು ಹೇಳಬೇಕಂದುಕೊಂಡಿದ್ದು ಈ ಟಾಪಿಕ್ನ ಬಗ್ಗೆ. ತುಂಬ ಜನ ಕೇಳ್ತಾ ಇದ್ರು ನೆಗೆಟಿವಿಟಿ ಬಗ್ಗೆ ಮಾತಾಡಿ ಅಂತ. ಬಟ್ ಅಗೇನ್ ನಾನು ಎರಡು ಸಿನಿಮಾಗಳ ಬಗ್ಗೆನೂ ಮಾತಾಡಬೇಕಿತ್ತು. ಸೊ ಅದಕ್ಕಾಗಿ ಇದನ್ನು ತಗೊಂಡೆ ಅಂತ ಹೇಳ್ತೀನಿ. ಇನ್ನು ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ, ನೀವು ಹೇಗೆ ನೋಡ್ತಾ ಇದ್ದೀರಾ ಸಿನಿಮಾಗಳನ್ನು ಅನ್ನೋದನ್ನ ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗ.